ಪುಟ್ನಾಕತ್ ಮಗನ ಕಡ್ತಿನಾಕತ್ ಬಾಡಿ ಖರೀ ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ಭೈರಪ್ಪನವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ತಾಯಿ ರುದ್ರಮ್ಮ 4ನೇ ಬಾರಿ ಗರ್ಭವತಿಯಾಗಿದ್ದರು. ಡೆಲಿವರಿ ಸಮಯ ಹತ್ತಿರ ತುಳಸಿ ಯಾವ ಹಿಡಿ ಮನೆ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಅದು ರುದ್ರಮ್ಮನವರ ಸಂಕಟ ನೋಡಿ ಬೇರೆ ಮನೆಯವರು ಸತ್ಯನಾರಾಯಣ ದೇವರ ಸಜ್ಜಿಗೆ ಪ್ರಸಾದವನ್ನ ನೀಡಿದಂತೆ. ಸಜ್ಜಿಗೆ ಪ್ರಸಾದವನ್ನು ಸೇವಿಸಿದ ರುದ್ರಮ್ಮನವರು ಕೆಲ ಸಮಯದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ಕೊಡ್ಕೊಡು ಹೋಗಿತ್ತು ನೋಡಬೇಡಿ ನೋಡಬೇಡಿ ರುದ್ರಮ್ಮ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ, ತೆರಿಗೆ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ರುದ್ರಮ್ಮ ಈ ಸಜ್ಜಿಗೆ ತಿನ್ನು ಅಂತ ಹೇಳಿದ್ರು. ಆ ಸಜ್ಜಿಗೆ ನನ್ನ ತಾಯಿ ತಗೊಂಡು ತಿಂದ ತಕ್ಷಣ 4 ತೆಗೆದುಂಟು. ಸೊ 4ನೇದು ಹೆಣ್ಣು ಆಗ್ಬಿಟ್ಟು ಅಂದ್ಬಿಟ್ಟು ನಮ್ಮ ತಾಯಿ ಮೈಂಡ್ ಈ ಮಗನ ಯಾರಿಗಾದ್ರು ಕೊಟ್ಬಿಡು, ಈ ಥರದ 4 ಹೆಣ್ಣು ತಿಳ್ಕೊಂಡು ಹೇಗೆ ನೀನು ನಿಭಾಯಿಸೋಕೆ ಸಾಧ್ಯ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳುವಂತೆ ಯಾವ ತಾಯಿ ತಾನೇ ಮಗು ಕೂಡ ಕನಸ್ಕೊಳ್ತಾರೆ. ಡಾಕ್ಟರ್ ಬಿ ಸರೋಜದೇವಿಯವರು ಕನ್ನಡದ ಮಹಾನ್ ಕಲಾವಿದರಾಗಿದ್ದ ದಿವಂಗತ ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ 1955ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಕನ್ನಡ ಚಿತ್ರರಂಗದಲ್ಲಿ ಆ ಚಿತ್ರಕ್ಕೆ ಮಹತ್ವದ ಸ್ಥಾನ. ಅದೇ ವರ್ಷ ಬಿ ಸರೋಜಾದೇವಿ ಶ್ರೀರಾಮ ಪೂಜಾ ಚಿತ್ರದಲ್ಲಿ ನಟಿಸಿದರು. ಹೀಗೆ ಕನ್ನಡದ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದ ಬಿ ಸರೋಜಾದೇವಿ 1957ರಲ್ಲಿ ಎನ್.ಟಿ. ರಾಮರಾಯರ ಚಿತ್ರ ಪಾಂಡುರಂಗ ಮಹಾತ್ಮೆಯಲ್ಲಿ ನಟಿಸಿದರು. ಅದೇ ವರ್ಷ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಚಿತ್ರ ರತ್ನಗಿರಿ ರಹಸ್ಯದಲ್ಲಿ ಕೂಡ ನಟಿಸಿದರು. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ತಂಗಿ ತೋರು ನೀನು ನಾಲ್ಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಜನಿಸಿದವರಾಗಿರೋದ್ರಿಂದ ಅವರು ಹಳ್ಳಿ ಭಾಷೆಯಲ್ಲಿ ಅಷ್ಟು ಸುಲಲಿತವಾಗಿ ಮಾತನಾಡಲು ಸಾಧ್ಯವಾಯಿತು. ಸರೋಜಾದೇವಿಯವರ ಚಿತ್ರ ಜೀವನದ ಮತ್ತೊಂದು ಮೈಲಿಗಲ್ಲು ಕನ್ನಡದ ಮೊಟ್ಟ ಮೊದಲ ಚಿತ್ರ ಅಮರ ಶಿಲ್ಪಿ ಚಕ್ಕಣಾಚಾರ.